ಮಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶದ ವ್ಯವಸ್ಥೆ ಹೇಗೆ ನಡೀತಾ ಇದೆ? ಅಡುಗೆ 3-4 ದಿವಸದಿಂದ ಸಾಂಗವಾಗಿ ನಡೀತಾ ಇದೆ. ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟದ ವ್ಯವಸ್ಥೆ. ಬೆಳಿಗ್ಗೆ ಉಪಹಾರಕ್ಕೆ 500ರಿಂದ 700 ಹೆಚ್ಚು ಜನರಿಗೆ ಉಪಹಾರದ ವ್ಯವಸ್ಥೆ. ಮಧ್ಯಾಹ್ನ 1500ದಿಂದ 2000. ರಾತ್ರಿ ದಿನಾಗಲೂ 2000ವರೆಗೆ ಊಟದ ವ್ಯವಸ್ಥೆ ನಡೀತಾ ಇದೆ. ಬೆಳಿಗ್ಗೆ ತಿಂಡಿ ದಿನಕ್ಕೊಂದು ಬಗೆಯ ತಿಂಡಿ, 2-3 ಬಗೆಯ ತಿಂಡಿ. ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೆ ತಿಂಡಿಯ ವ್ಯವಸ್ಥೆ ನಡೀತಾ ಇದೆ. ಮಧ್ಯಾಹ್ನ ಊಟಕ್ಕೆ 1 ಸ್ವೀಟ್ ಮತ್ತು ಪಲ್ಯ, ಸಾರು, ಸಾಂಬಾರು, ಗಸಿ. ದಿನಕ್ಕೆ 1 ಥರದ ಐಟಮ್ ಮಾಡಿ ನಾವು ದಿನಕ್ಕೆ ಬಂದ ಭಕ್ತರಿಗೆ 1500 ಜನರಿಂದ 2000 ಜನರವರೆಗೆ ನಾವು ರುಚಿಯಾದ ಅಡಿಗೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಮತ್ತು ಈಗ ಲಾಡು ಎಷ್ಟು ತಯಾರಾಗ್ತಾ ಇದೆ? ಊಟದ ಲಾಡು 4000, ಪ್ರಸಾದದ ಲಾಡು 3500. ಅದರಲ್ಲಿ ರವೆ ಲಾಡು ಎಲ್ಲ ನಮಸ್ತೆ, ನಾನು ಮಾಯಲೋಕ ಕಲ್ಲಡ್ಕ. ದಿವಸಕ್ಕೆ ಎಷ್ಟು ಜನಕ್ಕೆ ಊಟ ವ್ಯವಸ್ಥೆ ಆಗ್ತದೆ? ದಿವಸಕ್ಕೆ ಇಲ್ಲಿ ಓಣಿ ಬಯಲು ಶಂಕರಣ್ಣ ಮತ್ತು ನೂಜಿಪಡೆ ಅಶೋಕಣ್ಣ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಕೆಲಸಗಳಾಗ್ತಾ ಇದೆ. ಕರಾಯ ಮಾಲಿಂಗೇಶ್ವರ ಬ್ರಹ್ಮಕಲಶದಲ್ಲಿ ಊರ ಹಾಗೂ ಪರವರ ಎಲ್ಲ ಭಕ್ತಾಮಗಳು ಬಂದು ಆಗಮಿಸಿ ಹೋಗ್ತಾ ಇದ್ದಾರೆ. ಹಿರಿಯ ಗಣ್ಯರು, ರಾಜಕೀಯ ಧುರೀಣರು, ಎಲ್ಲ ಭಕ್ತಾಮಗಳು ಎಲ್ಲ ಬರ್ತಾ ಇದ್ದಾರೆ. ಬೆಳಿಗ್ಗೆ ಖಾಲಿ ಕಾಪಿಯಿಂದ ಹಿಡಿದು ತಿಂಡಿ ಕಾಪಿ ಮತ್ತು ಮಧ್ಯಾಹ್ನದ ಭೋಜನದ ಪ್ರಸಾದ ವ್ಯವಸ್ಥೆ, ಸಂಜೆಯ ಉಪಹಾರ ತಿಂಡಿಗಳು, ಕಾಪಿ ಚಾ, ಅದೇ ರೀತಿ ರಾತ್ರಿ ಕೂಡ ಪ್ರಸಾದ ಭೋಜನ ಎಲ್ಲ ನಡೀತಾ ಇದೆ. ಬಗೆ ಬಗೆಯ ಭಕ್ಷ್ಯಗಳು, ಪಾಯಸ, ಲಾಡು, ರವಾ ಲಾಡು ಇತ್ಯಾದಿಗಳೆಲ್ಲ ಆಗ್ತಾ ಉಂಟು. ಮತ್ತು ಶಂಕರ ಐತಾಳರ ನಿರ್ದೇಶನದ ಮೇರೆಗೆ ಎಲ್ಲ ಬೇರೆ ಬೇರೆ ಊರಿನ ಸುಳ್ಯ, ಪುತ್ತೂರು, ಕಲ್ಲಡ್ಕ, ಬಂಟ್ವಾಳದ ಹೆಸರಾಂತ ಅಡುಗೆಯವರೆಲ್ಲ ಬಂದು ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಕೆಲಸಗಳು ಚೆನ್ನಾಗಿ ಆಗಬೇಕಾದ್ರೆ ಎಲ್ಲರ ಸಹಕಾರ, ಶ್ರಮ, ಶ್ರದ್ಧೆ, ಒಳ್ಳೆಯ ಮನಸ್ಸು, ದುಡಿಯುವ ಕೈಗಳು ಎಲ್ಲ ಇದ್ದಲ್ಲಿ ದೇವರು ಖಂಡಿತ ಪ್ರತ್ಯಕ್ಷ ಆಗ್ತಾರೆ ಅಂತ ನನ್ನ ಭಾವನೆ. ಈಗ ನನ್ನ ದೊಡ್ಡ ಮಗ ಶ್ರೇಯಸ್ ಕಲ್ಲಡ್ಕ ಕೂಡ ಶಂಕರ ಐತಾಳರ ನಿರ್ದೇಶನದಲ್ಲಿ ಇಲ್ಲಿ ಮೊನ್ನೆಯಿಂದ ಅಡುಗೆಯಿಂದ ಪಾಲ್ಗೊಳ್ತಾ ಇದ್ದಾನೆ. ಹಾಗೆ ನಾವು ಎಲ್ಲರೂ ಸೇರಿದ್ದೇವೆ ಹೇಳಿ. ಮತ್ತು ಕೆಲಸದಿಂದ ತನ್ನ ಮನೆಯ ಕೆಲಸದಾಗ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆಯಿಂದ ನಾವು ಇಲ್ಲಿ ಬಂದು ನೋಡ್ತಾ ಇದ್ದೇವೆ ಶಂಕರ ಐತಾಳರ ಜೊತೆಯಲ್ಲಿ ಒಲೆಗೆ ಎಲ್ಲ ನೋಡಲಿಕ್ಕೆ. ಆಗ ಎಲ್ಲರೂ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಮಹಿಳೆಯರು, ಪುರುಷರು ಎಲ್ಲರೂ ಎಷ್ಟು ದುಡಿತಾ ಇದ್ದರು ಅಂತೇಳಿ ಇಲ್ಲಿ ನಾವು ಕಣ್ಣಾರೆ ನೋಡಿದ್ದೇವೆ. ಹಾಗೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಹಾಗೆ ನಿಮಗೂ ನಿಮ್ಮ ಮಾಧ್ಯಮಕ್ಕೂ ನಾವು ಎಲ್ಲರಿಗೂ ಶುಭವಾಗಲಿ ನಮ್ಮ ಹಾರೈಕೆಗಳು. ನಮಸ್ತೆ. ನಮಸ್ತೆ. ಕರಾಯ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶದ ಇದರಲ್ಲಿ ಊಟದ ವ್ಯವಸ್ಥೆ ಹೇಗೆ ನಡೀತಾ ಇದೆ ಮತ್ತು ಬೆಳಿಗ್ಗೆ ಉಪಹಾರ ತಿಂಡಿ ವ್ಯವಸ್ಥೆ ಹೇಗೆ ಆಗ್ತಾ ಉಂಟು? ಊಟದ ವ್ಯವಸ್ಥೆ ದಿನನಿತ್ಯ ಬೆಳಿಗ್ಗೆ ಫಲಾಹಾರದಿಂದ ಶುರುವಾಗ್ತದೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟದ ವ್ಯವಸ್ಥೆಗಳು ಮತ್ತು ಸಂಜೆ ಎಣ್ಣೆ ತಿಂಡಿಗಳು, ರಾತ್ರಿ ಹಾಗೆ ಭೋಜನ ವ್ಯವಸ್ಥೆಗಳು. ದಿನನಿತ್ಯವೂ ಬೆಳಿಗ್ಗೆ 1 ಸ್ವೀಟು, ರಾತ್ರಿ 1 ಸ್ವೀಟ್ ಕೊಡ್ತಾ ಇದ್ದೇವೆ. ತರಕಾರಿ ಹಚ್ಚಲಿಕ್ಕೆ ಸ್ವಯಂ ಸೇವಕರೆಲ್ಲ ಸೇರ್ತಾ ಇದ್ದಾರೆ. ದಿನನಿತ್ಯ ಬೆಳಗ್ಗೆ ಹಾಗೆ ಸಂಜೆ ಬೇರೆ ಬೇರೆ ತಂಡಗಳು ಬಂದು ತರಕಾರಿ ಹಚ್ಚುವ ಕೆಲಸಗಳು ಮಾಡ್ತಾ ಇದ್ದಾರೆ. ಲಾಡು ಪ್ರಸಾದಕ್ಕೆ ದಿನನಿತ್ಯ 2000 ಪ್ರಸಾದಕ್ಕೆ ಬೇರೆ ತಯಾರಾಗ್ತಾ ಇದೆ. ಊಟಕ್ಕೆ ಸಜ್ಜಿಗೆ ಲಾಡು ಬೇರೆ ತಯಾರಾಗ್ತಾ ಇದೆ. ಊಟಕ್ಕೆ ಹಾಗೂ ಪ್ರಸಾದಕ್ಕೆ ಎಲ್ಲ ತಯಾರು ಮಾಡಿ ಕೊಡ್ತಾ ಇದ್ದೇವೆ. ದಿವಸವು ಸ್ವೀಟ್ ಮೊನ್ನೆಯಿಂದ ಶುರುವಾಗಿದೆ. ಶುರುವಿನ ದಿನ ಮೈಸೂರು ಪಾಕು, ಕಡಿ, ಹಾಗೆ ಇವತ್ತು ಸಜ್ಜಿಗೆ ಲಾಡು, ಈಗ ಬೂಂದಿ ಲಾಡು ಆಗ್ತಾ ಇದೆ ಇಲ್ಲಿ ನೋಡಿ. ಸರಿ, ಥ್ಯಾಂಕ್ ಯು. ಅಡುಗೆ ವಹಿಸಿದ ಕೆಲಸವನ್ನು ಓಣಿಬೈಲು ಶಂಕರನಾರಾಯಣ ಐತಾಳರು ವಹಿಸಿಕೊಂಡಿದ್ದಾರೆ. ದಿನನಿತ್ಯ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು.
ಹಾಗೆ ನಾವೆಲ್ಲರೂ ಸೇರಿ ಅವರ ತಂಡಗಳವರು ಎಲ್ಲ ಮಾಡ್ತಾ ಇದ್ದೇವೆ. ಸಾಧಾರಣ ಎಷ್ಟು ಜನರ ತಂಡ ಅಡುಗೆ? ಸಾಧಾರಣ ದಿನ 20 ಜನರ ತಂಡ ಇದೆ ನಮ್ಮದು. 2000ದಿಂದ 3000ಕ್ಕೆ ದಿನನಿತ್ಯ ಅನ್ನ ಸಂತರ್ಪಣೆ ನಡೀತಾ ಇದೆ. ಧನ್ಯವಾದ ಸರ್, ಓಕೆ.